ರಾಜ್ಯದಲ್ಲಿ ಈ ಸರ್ಕಾರಿ ಹುದ್ದೆಗಳ ನೇಮಕಾತಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶಾಸಕ ಅರವಿಂದ ಬೆಲ್ಲದವರು ಪತ್ರ ಬರೆದ್ಬಿಟ್ಟಿದ್ದಾರೆ. ಇದು ಉದ್ಯೋಗಕ್ಕಾಗಿ ಹೋರಾಟ ನೇಮಕಾತಿ ಆಗಿರುವಂತ ಕುರಿತು ಮೋದಿ ಗಮನಕ್ಕೆ ತಂದಿದ್ದಾರೆ. ಇನ್ನು ಒಳ ಮೀಸಲಾತಿ ಬಿಲ್ಗೆ ರಾಜ್ಯಪಾಲರು ಸಹಿ ಹಾಕಿರೋ ವಿಚಾರಕ್ಕೆ ಈಗ ಸಹಿ ಬಂದಿದೆ. ಒಂದ್ ಕಡೆ ಸಹಿ ಹಾಕಿಲ್ಲ ಅನ್ನೋದು ಒಂದು ಸಬೂಬ್ ಕೊಡ್ತಾ ಇದ್ರು, ಈಗ ಸೈನ್ ಬಂದಿದೆ. ಜೊತೆಲಿ ಇವತ್ತು ಸಚಿವರೆಲ್ಲ ಹೋಗ್ಬಿಟ್ಟು ಒಂದು ನಿಯೋಗ ಕೂಡ ಭೇಟಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಯಾರ್ಯಾರು ಏನೇನ್ ಮಾತನಾಡಿದ್ರು ನೋಡೋಣ. ಈಗ ವಿದ್ಯಾರ್ಥಿಗಳು ನಿನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ 2 ದಿವಸದಿಂದ ರ್ಯಾಲಿ ಮಾಡ್ತಾ ಇದ್ದಾರೆ. ಸುಮಾರು 76,000 ಶಿಕ್ಷಣ ಕ್ಷೇತ್ರದಲ್ಲಿ ಹುದ್ದೆ ಖಾಲಿ ಇರತಕ್ಕಂಥದ್ದು. ಇನ್ನು ನೀವು ಆರೋಗ್ಯ ಕ್ಷೇತ್ರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳಲ್ಲೂ ಇವತ್ತು ಖಾಲಿ ಇದ್ದಾವೆ. ನೀವೇ ನೋಡ್ತೀರಿ, ಆಸ್ಪತ್ರೆಗಳಿಗೆ ಹೋದರೆ ಸಿಬ್ಬಂದಿಗಳ ಕೊರತೆ ಇರ್ತಕ್ಕಂಥದ್ದನ್ನು ನೀವು ಪ್ರತಿನಿತ್ಯ ತೋರಿಸ್ತಾ ಇರ್ತೀರಿ. ಈ ಸರ್ಕಾರದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚಿನ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಉದ್ಯೋಗ ನಾವು ಯುವಕರಿಗೆ ಏನು ವೇಕೆನ್ಸೀಸ್ ಇದ್ದಾವೆ, ಆ ವೇಕೆನ್ಸೀಸ್ ನಾವು ಒಂದು ಟೈಮ್ ಫ್ರೇಮ್ ಮಾಡಿಕೊಂಡು ಹಂತವಾಗಿ ನಾವು ಅದನ್ನ ಉದ್ಯೋಗ ಕೊಡಬೇಕಾಗಿದೆ. ಒಂದು ಕಡೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಸರ್ಕಾರ ಒಂದೇ ರೀಸನ್ ಕೊಡ್ತಾ ಬರ್ತಿತ್ತು, ಒಳ ಮೀಸಲಾತಿಗೆ ಅಂಕಿತ ಬಿದ್ದಿಲ್ಲ ಅಂತ. ಆದ್ರೆ ಇವತ್ತು ಸಚಿವರು ಸಂಪುಟ ಸಭೆ ಎಲ್ಲಾ ಡಿಸ್ಕಷನ್ ಮಾಡಿದ ನಂತರ, ರಾಜ್ಯಪಾಲರನ್ನ ಭೇಟಿ ಮಾಡಿದ ನಂತರ ಇವತ್ತು ಸಂಜೆನೆ ಅದಕ್ಕೆ ಗ್ರೀನ್ ಸಿಗ್ನಲ್ ಬಂದಿದೆ. ಈಗ ಅರವಿಂದ ಬೆಲ್ಲದು ಒಂದು ಕಡೆ ಈ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ಸಹಿ ಅಂಕಿತ ಹಾಕೋದಕ್ಕೆ ಒಂದು ಆಪ್ಷನ್ ಕೊಡಿ ಅನ್ನೋ ಥರದಲ್ಲಿ ಮೋದಿ ಅವರಿಗೆ ಪತ್ರ ಬರೆದ್ರು. ಹಾಗಾಗಿ ಕೇಂದ್ರ ಇದನ್ನು ಪರಿಗಣಿಸ್ತೋ ಅಥವಾ ರಾಜ್ಯಪಾಲರು ಈ ನಿಯೋಗ ನೋಡಿ, ಯಾಕಂದ್ರೆ ಎಲ್ಲ ಹಿರಿಯ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ತಿಮ್ಮಾಪುರದಿಂದ ಹಿಡಿದು ಎಲ್ಲರೂ, ಪರಮೇಶ್ವರು ಹೋಗಿದ್ರು, ಎಲ್ಲರೂ ಹೋಗಿ ಕೂತ್ಕೊಂಡು, ಮುನಿಯಪ್ಪ ಇದ್ರು, ಎಲ್ಲರೂ ಹೋಗಿ ಕೂತ್ಕೊಂಡು ಅವ್ರಿಗೇನು ಮನವರಿಕೆ ಮಾಡಿಕೊಟ್ರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಹೋರಾಟ ನಾವು ನಿನ್ನೆ ಕೂಡ ಮಾತಾಡಿದ್ವಿ. ಇವರು ಜಂಜಿನ ಎದುರಾಕೊಂಡು ಮುಂದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಜಂಜಿ ಬಿಸಿ ಎಲ್ಲೋ ಒಂದು ಕಡೆ ತಟ್ಟದಂಗಿದೆ. ಈ ಒಳ ಮೀಸಲಾತಿಯನ್ನು ಹಿಂಗೆ ಇಟ್ಕೊಂಡ್ರೆ ಇವರಿಗೆ ನೇಮಕಾತಿನೋ ಅಥವಾ ಆದೇಶ ಪತ್ರನೋ ಯಾವುದನ್ನು ಹೊರಡಿಸೋಕ್ಕಾಗೋದಿಲ್ಲ. ಸೊ ಪರೀಕ್ಷೆಗಳನ್ನು ನಡೆಸೋಕ್ಕಾಗೋದಿಲ್ಲ, ನೋಟಿಫಿಕೇಶನ್ ಮಾಡೋದಕ್ಕಾಗೋದಿಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆ ಚರ್ಚೆ ಆಗಿದೆ. ಹಾಗಾಗಿ ಹಿರಿಯರ ನಿಯೋಗ, ಸಚಿವ ಸಂಪುಟದ ಹಿರಿಯ ನಿಯೋಗ ಏನೋಗಿತ್ತು, ರಾಜ್ಯಪಾಲರಿಗೆ ಮನವಿ ಸರಿಯಾದ ರೂಪದಲ್ಲಿ ಮಾಡಿಕೊಟ್ಟಂಗಿದ್ದಾರೆ. ಇದು ಅರವಿಂದ ಬೆಲ್ಲದ ಕ್ರೆಡಿಟ್ ಅಲ್ಲ ಅಂತ ಅನ್ಕೋತೀನಿ. ಬೆಳಗ್ಗೆ ಹೋಗಿ ಸಚಿವರು ಹೋಗಿ ಕೂತ್ಕೊಂಡು ಅವ್ರಿಗೇನು ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಒಳ ಮೀಸಲಾತಿ ಅಂತ ಆಗುವಂಥದ್ದು ಏನಿದೆ ಅಂತ ಬಿಟ್ಟು ಎಡಗೈಗೆ ಒಂದು 6%, ಬಲಗೈಗೆ ಒಂದು 6% ಅಂತ ಏನು ಹೋಗಿದ್ದಾರೆ. ಈ ಹಿಂದೆ ಇರೋದಕ್ಕಿಂತ 1% ಎಲ್ಲ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಅಂದರೆ ಈಗ ಈ ಹಿಂದೆ ಎಡಗೈಗೆ 6 ಇತ್ತು, ಅದು 6% ಹಂಗೆ ಉಳಿದಿದೆ. ಬಲಗೈಗೆ 1% ಜಾಸ್ತಿ ಮಾಡಿದ್ದಾರೆ ಅಲ್ವಾ? ಬಲಗೈಗೆ 1% ಜಾಸ್ತಿ ಆಗಿದೆ. 5 ಇತ್ತು, 6 ಆಗಿದೆ. ಲಂಬಾಣಿ ಬಹುವಿ ಸಮುದಾಯಕ್ಕೆ 4% ಆಗಿದೆ. ಅಲೆಮಾರಿಗಳಿಗೆ 1%, ಆದಿ ಕರ್ನಾಟಕ, ಇವೆಲ್ಲ 1% ಹೆಚ್ಚು ಕಡಿಮೆ. ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ್ದೇನಿದೆ ಹೆಚ್ಚು ಕಡಿಮೆ ಎತ್ತಿ ಹಿಡಿದಿದೆ. ಇದನ್ನ ಎಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಈ ಒಳ ಮೀಸಲಾತಿಗೆ ಅಂಕಿತ ಬಿದ್ದಿರೋದ್ರಿಂದ ಇದನ್ನ ಮುಂದುವರಿದ ಭಾಗದಲ್ಲಿ ಈಗ ನೋಟಿಫಿಕೇಶನ್ಗೆ ಇವರಿಗೆ ಮನಸ್ಸಿದ್ರೆ, ಈಗ 2.5 ಲಕ್ಷ ಏನು ಹುದ್ದೆಗಳು ಖಾಲಿ ಇದೆ, ಭರ್ತಿ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಮನಸ್ಸಿದ್ರೆ 1 ಲಕ್ಷ ಚಿಲ್ಲರೆ ಉದ್ಯೋಗದ ಭರ್ತಿಗೆ ಈ ಮಕ್ಕಳ ಹೋರಾಟ ಏನಿದೆ, ಯುವಕರ ಹೋರಾಟ ಏನಿದೆ, ಈ ಹೋರಾಟ ಒಂದು ಸಣ್ಣ ಮಟ್ಟದ ಬಿಸಿ ಮುಟ್ಟಿದ್ದಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರ ಚುರುಕಾಗಿ, ಅಂದ್ರೆ ಈ ಜಂಜಿಗಳು, ಅದೇ ನಾನು ನಿನ್ನೆನೆ ಮಾತಾಡ್ತಾ ಇದ್ದೆ, ಬಾಂಗ್ಲಾ ಇನ್ನೊಂದು ಮತ್ತೊಂದು ಎಲ್ಲ ಕಡೆ ಆಗಿರುವಂತದ್ದನ್ನೆಲ್ಲ ನೋಡ್ಕೊಂಡು ಚುನಾವಣಾ ಸಂದರ್ಭದಲ್ಲಿ ಅಸ್ತ್ರ ಕೊಡೋದು ಬೇಡ ಅಂತ ಹೇಳಿ ಈಗಾಗಲೇ ಅವರ ಮಾತಿನಂತೆ ಈ ಹಿಂದೆ ಅವ್ರು ಹೇಳ್ದಂಗೆನೆ ಚುನಾವಣಾ ಪೂರ್ವದಲ್ಲಿ ಅವ್ರು ಹೇಳಿದ್ರು, ಏನಂದ್ರೆ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ಕೋತೀವಿ ನಾವು, 1 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ತುಂಬಿಸ್ಬಿಡ್ತೀವಿ ಅಂತಿದ್ರು ಅಂತ ಹೇಳಿದ್ರಲ್ಲ. ಅದಕ್ಕೆಲ್ಲೋ ಒಂದು ಕಡೆ ಮತ್ತೆ ತಿರುನಾಮ ಆಗಬಾರ್ದು, ತಿರುಮಂತ್ರ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಈ ಒಳ ಮೀಸಲಾತಿನ ಗೆದ್ದಿದ್ದಾರೆ. ಈಗ ನೋಟಿಫಿಕೇಶನ್ ರೂಪದಲ್ಲಿ ಒಂದಷ್ಟು ಭರ್ತಿ ಕಾರ್ಯಕ್ರಮ ಶುರು ಮಾಡ್ಕೊಂಡ್ರಂದ್ರೆ ಆ ವರ್ಗದ ಒಂದು ಸಣ್ಣ ಒಂದು ಮನಸ್ಸನ್ನು ಗೆದ್ದಂಗೆ ಆಗುತ್ತೆ. ಹಾಗಾಗಿ ಇದು ಎಲ್ಲ ರಾಜಕೀಯ ಲಾಭ ಅನ್ನೋದಕ್ಕಿಂತನೂ ರಾಜಕೀಯ ಲಾಭದ ಮೂಲಕ ಒಂದು ಯುವ ಸಮುದಾಯಕ್ಕೆ ಮತ್ತೊಂದಷ್ಟು ಒಳ್ಳೆ ಕೆಲಸ ಆಗುತ್ತೆ. ಇವತ್ತಿನ ನಡೆ ಒಳ್ಳೆ ನಡೆ.